ಏಷ್ಯನ್ ಪೇಂಟ್ಸ್ ಜಗತ್ತಿನ ಮೂರನೇ ದೊಡ್ಡ ಪೇಂಟ್ ಕಂಪನಿ. ಇವರು ಒಟ್ಟು 15 ದೇಶಗಳಲ್ಲಿ ತಮ್ಮ ಔಟ್ಲೆಟ್ ಗಳನ್ನ ಹೊಂದಿದ್ದಾರೆ. ಇನ್ನು ಭಾರತದಲ್ಲಿ ಇವರ ಪ್ರಾಡಕ್ಟ್ ಎಷ್ಟು ಫೇಮಸ್ ಆಗಿದೆ ಅಂತ ಹೇಳಿದ್ರೆ 40% ಮಾರ್ಕೆಟ್ ಶೇರ್ ಅನ್ನ ಇವರು ಹೊಂದಿದ್ದಾರೆ. ಅರೆ, ದಿಢೀರ್ ಅಂತ ಏಷ್ಯನ್ ಪೇಂಟ್ಸ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನೀವು ಕೂಡ ಒಂದು ಪ್ರಾಫಿಟಬಲ್ ಡೀಲರ್ಶಿಪ್ ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಏಷ್ಯನ್ ಪೇಂಟ್ಸ್ ಆಯ್ಕೆ ತುಂಬಾನೇ ಒಳ್ಳೆಯದು. ಭಾರತದ ನಂಬರ್ 1 ಪೇಂಟ್ ಕಂಪನಿ ಆಗಿರುವಂತಹ ಇವರ ಡೀಲರ್ಶಿಪ್ ಅನ್ನ ನೀವು ತೆಗೆದುಕೊಳ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಲಾಭ ಖಚಿತ. ಈ ಬಿಸ್ನೆಸ್ ಅನ್ನ ಹೇಗೆ ಮಾಡೋದು, ಎಲ್ಲಿ ಅಪ್ಲೈ ಮಾಡಬೇಕು, ಎಷ್ಟು ಬಂಡವಾಳ ಬೇಕು, ಹೀಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನೆಲ್. ನಾನು ಗಂಗಾ. ಏಷ್ಯನ್ ಪೇಂಟ್ಸ್ ಗೆ ತನ್ನದೇ ಆದಂತ ಒಂದು ಹಿಸ್ಟ್ರಿ ಅನ್ನುವಂಥದ್ದಿದೆ. ಕಳೆದ 25 ವರ್ಷಗಳಿಂದ ಭಾರತದಲ್ಲಿ ಒಳ್ಳೆ ಹೆಸರನ್ನ ಪಡ್ಕೊಂಡಿರುವಂತಹ ಈ ಕಂಪನಿ ಮಾರ್ಕೆಟ್ ವ್ಯಾಲ್ಯೂ ಅನ್ನ ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡಿದೆ ಅಂತ ಹೇಳಿದ್ರೆ, ಅನೇಕ ಜನ ತಾವು ಮನೆ ಕಟ್ಟಿಸ್ತಾ ಇದೀವಿ ಅಥವಾ ಸಿಂಪಲ್ ಆಗಿ ಯಾವ್ದಾದ್ರು ಪೇಂಟ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ಒಳ್ಳೆ ಕ್ವಾಲಿಟಿ ಪೇಂಟ್ ಬೇಕು ಅಂದ ತಕ್ಷಣ ಏಷ್ಯನ್ ಪೇಂಟ್ಸ್ ಅನ್ನ ಖರೀದಿ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಹೌದು, ಈ ಪೇಂಟ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ದೀರ್ಘ ಬಾಳಿಕೆ ಬರುತ್ತೆ, ಹಾಗೇನೆ ಹೆಚ್ಚಿನ ದಿನಗಳ ಕಾಲ ಕಲರ್ ಅನ್ನುವಂಥದ್ದು ಚೆನ್ನಾಗಿರುತ್ತೆ ಅನ್ನೋ ಕಾರಣದಿಂದ ತುಂಬಾ ಜನ ಈ ಪೇಂಟ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಅಲ್ವಾ, ಈ ಬಿಸ್ನೆಸ್ ಅನ್ನ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಎಷ್ಟು ಒಳ್ಳೆ ರೆಸ್ಪಾನ್ಸ್ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು. ಹಾಗೇನೆ ಏಷ್ಯನ್ ಪೇಂಟ್ಸ್ ಡೀಲರ್ಶಿಪ್ ಬಿಸ್ನೆಸ್ ಅನ್ನ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಮುಖ್ಯವಾಗಿ ನಿಮ್ಗೆ ಇಲ್ಲಿ ಒಂದು ಆಯ್ಕೆ ಇರುತ್ತೆ. ಜನರಲ್ ಆಗಿ ನಿಮ್ಗೆ ಡಿಸ್ಟ್ರಿಬ್ಯೂಟರ್ಶಿಪ್ ಅಥವಾ ಡೀಲರ್ಶಿಪ್ ಅಂತ ಬಂದಾಗ ಮುಖ್ಯವಾಗಿ 2 ಆಯ್ಕೆಗಳಿರುತ್ತೆ. ಮೊದಲನೇದಾಗಿ ಮೇನ್ ಆಯ್ಕೆ ಅಂತ ಬಂದಾಗ ನಿಮ್ಗೆ ಒಂದು ನಾರ್ಮಲ್ ಡೀಲರ್ಶಿಪ್ ಅನ್ನ ಪಡೆದುಕೊಳ್ಳುವಂಥದ್ದು ಇರುತ್ತೆ, ಅಥವಾ ನೀವು ಸ್ಮಾಲ್ ಸ್ಕೇಲ್ ಅಲ್ಲಿ ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸಬ್ ಡೀಲರ್ಶಿಪ್ ಅಥವಾ ಸಬ್ ಡಿಸ್ಟ್ರಿಬ್ಯೂಟರ್ಶಿಪ್ ಅನ್ನುವಂಥದ್ದು ಬರುತ್ತೆ. ಇಲ್ಲಿ ನಿಮ್ಗೆ ಆ ರೀತಿಯಾದಂತ ಆಯ್ಕೆ ಅನ್ನುವಂಥದ್ದು ಇರಲ್ಲ. ನಿಮ್ಗೆ ಈ ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಡೈರೆಕ್ಟ್ ಡಿಸ್ಟ್ರಿಬ್ಯೂಟರ್ಶಿಪ್ ಅನ್ನುವಂಥದ್ದು ಇರುತ್ತೆ. ಬೇರೆ ರೀತಿಯಾದಂತಹ ಆಯ್ಕೆಗಳಿಲ್ದಿರೋದ್ರಿಂದ ಈಸಿಯಾಗಿ ನೀವು ಕೆಲವೊಂದು ಸ್ಟೆಪ್ಸ್ ಅನ್ನ ಫಾಲೋ ಮಾಡೋದ್ರ ಮೂಲಕ ಈ ಡೀಲರ್ಶಿಪ್ ಅನ್ನ ಪಡೆದುಕೊಳ್ಬಹುದಾಗಿರುತ್ತೆ. ಇನ್ನು ಈ ಕಂಪನಿ ಪೇಂಟ್ ಒಂದನ್ನೇ ಮ್ಯಾನುಫ್ಯಾಕ್ಚರ್ ಮಾಡೋದು ಅಲ್ಲದೇನೆ ಪೇಂಟ್ಗೆ ಸಂಬಂಧಿಸಿರುವಂತಹ ಕೆಲವೊಂದು ಕೋಟಿಂಗ್ ಆಗಿರ್ಬೋದು, ಹೋಮ್ ಡೆಕರ್ ಆಗಿರ್ಬೋದು, ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿರ್ಬೋದು, ಈ ರೀತಿ ಸಂಬಂಧಿತ ಕೆಲವೊಂದು ಸರ್ವಿಸಸ್ ಗಳನ್ನ ಕೂಡ ನೀಡ್ತಾ ಇರೋದ್ರಿಂದ ಈ ಕಂಪನಿಯ ಡೀಲರ್ಶಿಪ್ ಅನ್ನ ನೀವು ಪಡ್ಕೊಳ್ತೀರಾ ಅಂತ ಹೇಳಿದ್ರೆ ಬೇರೆ ಅಡಿಷನಲ್ ರಿಸೋರ್ಸಸ್ಗೂ ಕೂಡ ನಿಮ್ಗೆ ಕೆಲವೊಂದು ಆಕ್ಸೆಸ್ ಅನ್ನುವಂಥದ್ದು ಇರುತ್ತೆ. ಸೊ ಮುಖ್ಯವಾಗಿ ಈ ಡೀಲರ್ಶಿಪ್ ಅನ್ನ ನಾವು ಹೇಗೆ ಪಡ್ಕೊಳ್ಳೋದು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಬಂದ್ರೆ ನಿಮಗೆ ಇವರದ್ದೇ ಆದಂತಹ ಒಂದು ಟೋಲ್ ಫ್ರೀ ನಂಬರ್ ಅನ್ನುವಂಥದ್ದು ಇರುತ್ತೆ. ಟೋಲ್ ಫ್ರೀ ನಂಬರ್ ಅನ್ನ ನಾವಿಲ್ಲಿ ಮೆನ್ಷನ್ ಮಾಡಿದೀವಿ. ಈ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಪರ್ಟಿಕ್ಯುಲರ್ ಏರಿಯಾ ಏನಿರುತ್ತೆ ಅಲ್ಲಿಯ ಟೆರಿಟರಿ ಆಫೀಸರ್ ಅನ್ನ ಕಾಂಟ್ಯಾಕ್ಟ್ ಮಾಡುವಂಥದ್ದು ಇರುತ್ತೆ. ಅವರು ನಿಮ್ಗೆ ಕಂಪ್ಲೀಟ್ ಆಗಿ ಡೀಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡುವಂಥದ್ದು, ನಿಮ್ಮ ಏರಿಯಾದಲ್ಲಿ ಯಾವ ರೀತಿಯಾದಂತಹ ಆಪರ್ಚುನಿಟಿ ಇದೆ, ಎಷ್ಟು ಡಿಮಾಂಡ್ ಇದೆ ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾರೆ. ಮುಖ್ಯವಾಗಿ ನೀವು ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ಟೆರಿಟರಿ ಆಫೀಸರ್ ನಂಬರ್ನ ಕಲೆಕ್ಟ್ ಮಾಡ್ಕೊಂಡ ನಂತರದಲ್ಲಿ ಅವರು ನಿಮ್ಮ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಅನ್ನುವಂಥದ್ದನ್ನ ಚೆಕ್ ಮಾಡ್ತಾರೆ. ಹಾಗೆ ನಿಮ್ಮ ಫಿನಾನ್ಷಿಯಲ್ ಎಬಿಲಿಟಿ ಹೇಗಿದೆ, ಈ ಬಿಸ್ನೆಸ್ ಅನ್ನ ನೀವು ಮಾಡ್ಲಿಕ್ಕೆ ನಿಮ್ಗೆ ಯಾವ್ದಾದ್ರು ಅನುಭವ ಇದೆಯಾ ಅಂತ ಮೊದಲನೇ ಸ್ಟೆಪ್ ನ ವೆರಿಫಿಕೇಶನ್ ಅನ್ನ ಶುರು ಮಾಡ್ತಾರೆ. ಇನ್ನು ನೀವು ಅಪ್ಲೈ ಮಾಡಿದ ನಂತರದಲ್ಲಿ ವೆರಿಫಿಕೇಶನ್ ಅಂತ ಬಂದಾಗ ಮುಖ್ಯವಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಏನಿದೆ, ಪೇಂಟ್ ರಿಲೇಟೆಡ್ ಬಿಸ್ನೆಸ್ ಬಗ್ಗೆ ನಿಮ್ಗೆ ಎಷ್ಟು ನಾಲೆಜ್ ಇದೆ, ಅಥವಾ ಈಗ ಆಲ್ರೆಡಿ ನೀವು ಬಿಸ್ನೆಸ್ ಒಂದನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಆ ಬಿಸ್ನೆಸ್ ಅನ್ನ ರನ್ ಮಾಡ್ತಿದ್ದೀರಾ ಅನ್ನುವಂತಹ ಕಂಪ್ಲೀಟ್ ಚೆಕ್ ಅನ್ನ ಈ ಬಿಸ್ನೆಸ್ ಅವರು ಮಾಡ್ತಾರೆ. ಸೊ ಕಂಪ್ಲೀಟ್ ಆಗಿ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಅಪ್ಡೇಟೆಡ್ ಆಗಿ ಇಡುವಂತದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದಾಗಿ ಬರುವಂತದ್ದೇ ಏಷ್ಯನ್ ಡೀಲರ್ಶಿಪ್ ಬಿಸ್ನೆಸ್ ನ ಕಾಸ್ಟ್ ಎಷ್ಟು ಅನ್ನುವಂಥದ್ದಾಗಿರುತ್ತೆ. ಏಷ್ಯನ್ ಪೇಂಟ್ಸ್ ನ ಡೀಲರ್ಶಿಪ್ ಅನ್ನ ನೀವು ಪಡ್ಕೊಳ್ತೀರಾ ಅಂತ ಹೇಳಿದ್ರೆ ನಿಮಗೆ ಸಣ್ಣ ಔಟ್ಲೆಟ್ ಅನ್ನ ಓಪನ್ ಮಾಡ್ಲಿಕ್ಕೆ 6 ರಿಂದ 8 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಬೇಕಾಗುತ್ತೆ. ಈ ಇನ್ವೆಸ್ಟ್ಮೆಂಟ್ ಯಾವ ರೀತಿಯಾಗಿ ಸ್ಪ್ಲಿಟ್ ಆಗಿದೆ ಅಂತ ನೋಡೋಣ. ಡೀಲರ್ಶಿಪ್ ಪರ್ಚೇಸ್ ಫೀಸ್ ಅನ್ನುವಂಥದ್ದು ಏನಿರುತ್ತೆ ಅದು 3.5 ಲಕ್ಷದಿಂದ 4 ಲಕ್ಷ ರೂಪಾಯಿ ಇರುತ್ತೆ, ಇನ್ಕ್ಲೂಡಿಂಗ್ GST. ಇನ್ನು ಎರಡನೇದಾಗಿ ಕಲರ್ ಮಿಕ್ಸಿಂಗ್ ಮಷೀನ್ ಅನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ, ಅದಕ್ಕೆ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ಕಾಸ್ಟ್ ಆಗುತ್ತೆ. ಮೂರನೇದಾಗಿ ಅಂಗಡಿ ಇಂಟೀರಿಯರ್ 1 ರಿಂದ 1.5 ಲಕ್ಷ ಆಗುತ್ತೆ. ಅಂಗಡಿ ಇಂಟೀರಿಯರ್ಸ್ ಅಂತ ಬಂದಾಗ ನಿಮ್ಗೆ ರ್ಯಾಕ್ಸು, ಸೈನೇಜ್ ಬೋರ್ಡ್ಸ್ ಅನ್ನುವಂಥದ್ದು, ಫರ್ನಿಚರ್, ಹೀಗೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಐಟಮ್ಸ್ ಗಳು ಇದರಲ್ಲೇ ಬರುತ್ತೆ. ಇನ್ನು 4ನೇದಾಗಿ ಬರುವಂತದ್ದೇ ಕಂಪ್ಯೂಟರ್ ಸಿಸ್ಟಮ್ ಅಂಡ್ ಪ್ರಿಂಟರ್ ಅನ್ನುವಂಥದ್ದು, ಇದಕ್ಕೆ ನಿಮಗೆ 50,000 ರೂಪಾಯಿ ಖರ್ಚಾಗುತ್ತೆ. ಇನ್ನು 5ನೇದಾಗಿ ಇತರೆ ಖರ್ಚುಗಳು ಇನ್ಸ್ಟಾಲೇಷನ್ ಸೇರಿ
ಕೆಲವೊಂದು ಖರ್ಚುಗಳನ್ನ ನೀವು ಮೇಂಟೆನೆನ್ಸ್ಗೆ ಅಂತ ಇಟ್ಕೊಳ್ತೀರಾ ಅಂತ ಹೇಳಿದ್ರು 20,000 ರೂಪಾಯಿ ಹಣ ಬೇಕಾಗುತ್ತೆ. ಸೊ ಕಂಪ್ಲೀಟ್ ಆಗಿ ನೀವು ಈ ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಇಷ್ಟು ಹಣ ಅನ್ನುವಂಥದ್ದು ಬೇಕಾಗುತ್ತೆ. ನಿಮ್ಮದೇ ಆದಂತ ಓನ್ ಸ್ಪೇಸ್ ಇದೆ ಅಂತ ಹೇಳಿದ್ರೆ, ನಿಮ್ಮದೇ ಆದಂತ ಓನ್ ಸ್ಪೇಸ್ ಏನಾದ್ರೂ ಇಲ್ಲ, ನೀವು ರೆಂಟಿಗೆ ಒಂದು ಶಾಪ್ ಅನ್ನ ಪಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಶಾಪ್ ಡೆಪಾಸಿಟ್ ಹಾಗೇನೆ ರೆಂಟಲ್ ಅಮೌಂಟ್ ಅನ್ನುವಂಥದ್ದು ಏನಿರುತ್ತೆ ಅದ್ರ ಮೇಲೆ ಕೂಡ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನುವಂಥದ್ದು ನಿಮ್ಮ ಬಳಿ ಇರುವಂಥದ್ದು ನಿಮಗೆ ಒಂದು ಒಳ್ಳೆ ಬ್ಯಾಲೆನ್ಸ್ ಅನ್ನ ಕೊಡುತ್ತೆ. ಏಷ್ಯನ್ ಪೇಂಟ್ಸ್ ಅವರು ಕಲರ್ ಮಿಕ್ಸಿಂಗ್ ಮಷೀನ್ ಅನ್ನ ಕೊಡ್ತಾರೆ ಅಂತ ನಾನು ನಿಮ್ಗೆ ಹೇಳಿದೆ. ಸೊ ಕಲರ್ ಮಿಕ್ಸಿಂಗ್ ಮಷೀನ್ ಅಂತ ಬಂದಾಗ ನಿಮಗೆ 2 ಆಯ್ಕೆಗಳಿರುತ್ತೆ, ಒಂದು ಆಟೋಮೇಟೆಡ್ ಮಷೀನ್, ಇನ್ನೊಂದು ಸೆಮಿ ಆಟೋಮೇಟೆಡ್ ಮಷೀನ್. ನಾವು ನಿಮಗೆ ಮುಖ್ಯವಾಗಿ ಆಟೋಮೇಟೆಡ್ ಮಷೀನ್ ಅನ್ನೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಮಷೀನ್ ಅನ್ನು ಆಪರೇಟ್ ಮಾಡುವಂಥದ್ದು ಇರುತ್ತೆ. ಸೆಮಿ ಆಟೋಮೇಟೆಡ್ ಮಷೀನ್ಗೆ ಕಂಪೇರ್ ಮಾಡಿದ್ರೆ ಈ ಮಷೀನ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದನ್ನ ನೀವು ನಿಮ್ಮ ಡೀಲರ್ಶಿಪ್ ಅನ್ನ ತಗೊಳ್ಬೇಕಾದ್ರೆ ಇಂಪಾರ್ಟೆಂಟ್ ಆಗಿ ಟೆರಿಟರಿ ಆಫೀಸರ್ನ ಜೊತೆ ನೆಗೋಷಿಯೇಟ್ ಮಾಡಿ ಅಥವಾ ಅವರ ಹತ್ರ ಮಾತಾಡಿ ಆಟೋಮೇಟೆಡ್ ಮಷೀನ್ ಅನ್ನ ತೆಗೆದುಕೊಳ್ಳುವಂಥದ್ದು ಒಳ್ಳೆ ಆಯ್ಕೆ ಆಗಿರುತ್ತೆ. ಮೂರನೇದಾಗಿ ಬರುವಂತದ್ದೇ ಈ ಬಿಸ್ನೆಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ ಅನ್ನುವಂಥದ್ದಾಗಿರುತ್ತೆ. ಏಷ್ಯನ್ ಪೇಂಟ್ ಡೀಲರ್ಶಿಪ್ ಬಿಸ್ನೆಸ್ ಅನ್ನ ಮಾಡೋರಿಗೆ ಕಡಿಮೆ ಅಂದ್ರೂ 3-8% ಪ್ರಾಫಿಟ್ ಮಾರ್ಜಿನ್ ಅನ್ನುವಂಥದ್ದು ಸಿಗುತ್ತೆ. ಹೌದು, ಇದು ಕಡಿಮೆ ಅಂತಾನೆ ನಿಮ್ಗೆ ಅನ್ಸುತ್ತೆ, ಬೇರೆ ಪೇಂಟ್ ಕಂಪನಿಗಳು ಹೆಚ್ಚಿನ ಪ್ರಾಫಿಟ್ ಮಾರ್ಜಿನ್ ಅನ್ನ ನೀಡ್ತಾರೆ ಅಂತ ನೀವು ಯೋಚನೆ ಮಾಡ್ತಿರ್ತೀರಾ. ಆದ್ರೆ ಏಷ್ಯನ್ ಪೇಂಟ್ ಅವರ ಮಾರ್ಕೆಟ್ ಶೇರ್ ವ್ಯಾಲ್ಯೂ ಅನ್ನ ನೀವು ನೋಡಿರ್ತೀರಾ, ಹಾಗೇನೆ ಅವರ ಪ್ರಾಡಕ್ಟ್ ಕ್ವಾಲಿಟಿ ಮತ್ತೆ ಪ್ರೈಸಿಂಗ್ ನಿಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಸಿಂಪಲ್ ಆಗಿ ನೀವು ಕಡಿಮೆ ಪ್ರಾಫಿಟ್ ಪರ್ಸೆಂಟೇಜ್ ಇದ್ರೂ ಹೆಚ್ಚಿನ ಆದಾಯವನ್ನ ಗಳಿಸುವಂಥದ್ದಿರುತ್ತೆ ಬೇರೆ ಕಂಪನಿಗಳಿಗೆ ನೀವು ಕಂಪೇರ್ ಮಾಡಿದ್ರೆ. ಹಾಗೇನೆ ನಿಮ್ಗೆ ಏಷ್ಯನ್ ಪೇಂಟ್ಸ್ ಅವರು ನೀವು ಮಾಡುವಂತಹ ಪೇಮೆಂಟ್ಸ್ ನ ಮೇಲೆ ಯಾವ ರೀತಿಯಾಗಿ ನೀವು ಡೀಲರ್ಶಿಪ್ ಅನ್ನ ನಡೆಸ್ಕೊಂಡು ಹೋಗ್ತೀರಾ ಅದರ ಮೇಲೆ ಕೂಡ ಕ್ಯಾಶ್ ಡಿಸ್ಕೌಂಟ್ಸ್ ಅನ್ನ ನೀಡ್ತಾರೆ. ಹಾಗೇನೆ ನಿಮ್ಗೆ ರೆಬಿಟ್ ಅನ್ನುವಂಥದ್ದನ್ನ ಕೂಡ ನೀಡ್ತಾರೆ. ಕ್ಯಾಶ್ ಡಿಸ್ಕೌಂಟ್ಸ್ ಅಂತ ಬಂದಾಗ ನೀವು ನಿಮ್ಮ ಪೇಮೆಂಟ್ ಅನ್ನ 3 ದಿನಗಳಲ್ಲೇ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 5% ನಷ್ಟು ಡಿಸ್ಕೌಂಟ್ಸ್ ಅನ್ನ ನೀವು ಪಡ್ಕೊಳ್ಳುವಂಥದ್ದಿರುತ್ತೆ. ಹಾಗೇನೆ ರಿಬೇಟ್ ಅಂತ ಬಂದಾಗ ನಿಮ್ಗೆ ವಿತಿನ್ 9 ದಿನಗಳಲ್ಲಿ ನೀವು ಪೇಮೆಂಟ್ ಅನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 3.5% ನಷ್ಟು ಲಾಭವನ್ನ ಪಡ್ಕೊಳ್ಳುವಂಥದ್ದಿರುತ್ತೆ. ಡಿಸ್ಕೌಂಟ್ಸ್ ಅಂತ ಬಂದಾಗ ನಿಮ್ಗೆ ಕಂಪ್ಲೀಟ್ ಆಗಿ MRP ಅನ್ನುವಂಥದ್ದು ಏನಿರುತ್ತೆ ಅದರಲ್ಲಿ ಕೆಲವೊಂದು ಮೊತ್ತ ಕಟ್ ಆಗಿ ಬರುವಂಥದ್ದಿರುತ್ತೆ. ಸೊ ಓವರ್ ಆಲ್ MRP ಮೇಲೆ ನಿಮ್ಗೆ ಡಿಸ್ಕೌಂಟ್ ಅನ್ನುವಂಥದ್ದು ಸಿಗುತ್ತೆ. ಸೊ ಇನ್ನು ರಿಬೇಟ್ ಅಂತ ಬಂದಾಗ ರಿಬೇಟ್ ಕಾನ್ಸೆಪ್ಟ್ ಅಲ್ಲಿ ನೀವು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ನಿಮ್ಮ ಓವರ್ ಆಲ್ ಟೋಟಲ್ ಕಾಸ್ಟ್ ಅನ್ನುವಂಥದ್ದು ಏನಿರುತ್ತೆ ಅದರಲ್ಲಿ ಕೆಲವೊಂದು ಅಮೌಂಟ್ ಅನ್ನುವಂಥದ್ದು ಏನಿರುತ್ತೆ ಆ ಕೆಲವೊಂದು ಪರ್ಸೆಂಟೇಜ್ ಅಮೌಂಟ್ ಅನ್ನ ನಿಮಗೆ ರೀಫಂಡ್ ಅಥವಾ ರಿಟರ್ನ್ ಆಗಿ ಕೊಡುವಂಥದ್ದು ಇರುತ್ತೆ. ನಿಮಗೆ ಡಿಸ್ಕೌಂಟ್ಸ್ ಅನ್ನುವಂಥದ್ದು ಶಾರ್ಟ್ ಟರ್ಮ್ ಮಾರ್ಕೆಟ್ ಸ್ಟ್ರಾಟಜಿ ಆಗಿದ್ರೆ ನಿಮಗೆ ರಿಬೇಟ್ ಅನ್ನುವಂಥದ್ದು ಲಾಂಗ್ ಟರ್ಮ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಥವಾ ಸೇಲ್ಸ್ ಸ್ಟ್ರಾಟಜಿ ಅನ್ನುವಂಥದ್ದಾಗಿರುತ್ತೆ. ಸೊ ಬಿಸ್ನೆಸ್ ಅಥವಾ ಡೀಲರ್ಶಿಪ್ ಅಥವಾ ಫ್ರಾಂಚೈಸ್ ಬಿಸ್ನೆಸ್ ಅಂತ ಬಂದಾಗ ಈ ರೀತಿಯಾದಂತಹ ಕಾನ್ಸೆಪ್ಟ್ಗಳನ್ನ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಇನ್ನು 4ನೇದಾಗಿ ಬರುವಂಥದ್ದು ಯಾವ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಬೇಕು, ಲೈಸೆನ್ಸ್ ಬೇಕು ಅನ್ನುವಂಥದ್ದಾಗಿರುತ್ತೆ. ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಬನ್ನಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆಥರೈಸೇಷನ್ ಸರ್ಟಿಫಿಕೇಟ್ ಫ್ರಮ್ ಏಷ್ಯನ್ ಪೇಂಟ್ಸ್ ನೀವು ತಗೊಳ್ಬೇಕಾಗುತ್ತೆ. 2ನೇದಾಗಿ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟ್ರೇಷನ್ ಲೋಕಲ್ ಗವರ್ಮೆಂಟ್ ಕಡೆಯಿಂದ ತಗೊಳ್ಬೇಕಾಗಿರುತ್ತೆ. ಇನ್ನು 3ನೇದಾಗಿ ಟ್ರೇಡ್ ಲೈಸೆನ್ಸ್ ಮುನಿಸಿಪಾಲಿಟಿಯಿಂದ ತಗೊಳ್ಬೇಕಾಗಿರುತ್ತೆ. 4ನೇದಾಗಿ GST ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕಾಗಿರುತ್ತೆ. 5ನೇದಾಗಿ ಬಿಸ್ನೆಸ್ ರಿಜಿಸ್ಟ್ರೇಷನ್ ಸೋಲ್ ಪ್ರೊಪ್ರೈಟರ್ಶಿಪ್ ಅಥವಾ ನಿಮ್ಮ ಪ್ರೈವೇಟ್ ಲಿಮಿಟೆಡ್ ಏನಿದೆ ನಿಮ್ಮ ಬಿಸ್ನೆಸ್ಗೆ ತಕ್ಕನ ಹಾಗೆ ಒಂದು ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಇರಬೇಕಾಗಿರುತ್ತೆ. ಇನ್ನು 6ನೇದಾಗಿ ಶಾಪ್ ಅಂಡ್ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಅಥವಾ ಅಗ್ರಿಮೆಂಟ್ಸ್ ಏನಿದೆ ಅದನ್ನ ನೀಡಬೇಕಾಗಿರುತ್ತೆ. 6 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನೋದನ್ನ ನೀಡಬೇಕಾಗಿರುತ್ತೆ. ಹಾಗೇನೆ ಈ ಬಿಸ್ನೆಸ್ ಅನ್ನ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಲೋನ್ ಬೇಕು ಅಂತ ಹೇಳಿದ್ರೆ SDBI ನಂತಹ ಬ್ಯಾಂಕ್ಗಳು ಅಥವಾ ಇತರೆ ಈ ಪರ್ಟಿಕ್ಯುಲರ್ ಬಿಸ್ನೆಸ್ಗೆ ಬ್ಯಾಂಕ್ ಲೋನ್ ಅನ್ನ ನೀಡುವಂತಹ ಬ್ಯಾಂಕ್ಗಳನ್ನ ಅಪ್ರೋಚ್ ಮಾಡಿ ಲೋನ್ ಕೂಡ ತೆಗೆದುಕೊಂಡು ಈ ಬಿಸ್ನೆಸ್ ಅನ್ನ ಆರಂಭ ಮಾಡಬಹುದಾಗಿರುತ್ತೆ. ಕೊನೆಯದಾಗಿ ಬರುವಂತದ್ದೇ ನಮ್ಗೇನಾದ್ರು ಕರೆಕ್ಟ್ ಆಗಿ ಆಫೀಸರ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗ್ಲಿಲ್ಲ, ಏನ್ ಮಾಡುವುದು ಅಥವಾ ನಾವು ಎಲ್ಲಿ ಅಪ್ಲೈ ಮಾಡಬಹುದು, ಯಾವ ರೀತಿಯಾಗಿ ನಾವು ಅರ್ಜಿ ಸಲ್ಲಿಸಲಿಕ್ಕಾಗುತ್ತೆ, ರೀಚ್ ಔಟ್ ಆಗ್ಬೋದು ಅಂತ ಹೇಳಿದ್ರೆ ನೀವು ಮುಖ್ಯವಾಗಿ ಏಷ್ಯನ್ ಪೇಂಟ್ಸ್ ನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿರುವಂತಹ ಕಸ್ಟಮರ್ ಕೇರ್ ಮೇಲ್ ಅಥವಾ ಕಂಪ್ಲೀಟ್ ಆಗಿ ಏಷ್ಯನ್ ಪೇಂಟ್ಸ್ ನ ಅಫಿಷಿಯಲ್ ಇಮೇಲ್ ಏನಿದೆ ಅದಕ್ಕೆ ಅರ್ಜಿಯನ್ನ ಸಲ್ಲಿಸುವಂತದ್ದಿರುತ್ತೆ. ಅವರ ಇಮೇಲ್ ID ಈ ರೀತಿಯಾಗಿದೆ, customercare@asianpaints.com ಗೆ ಮೇಲ್ ಬರಿಬಹುದಾಗಿರುತ್ತೆ. ಇಲ್ಲಿ ನಿಮ್ಮ ಮೇಲ್ ನ ಸಬ್ಜೆಕ್ಟ್ ಏನಿರಬೇಕು ಅಂತ ಹೇಳಿದ್ರೆ ಏಷ್ಯನ್ ಪೇಂಟ್ಸ್ ಡೀಲರ್ಶಿಪ್ ರಿಕ್ವೆಸ್ಟ್ ಅನ್ನುವಂಥದ್ದನ್ನ ನೀಡಬೇಕಾಗಿರುತ್ತೆ. ಸೊ ಏಷ್ಯನ್ ಪೇಂಟ್ಸ್ ಡೀಲರ್ಶಿಪ್ ಅನ್ನ ಯಾವ ರೀತಿಯಾಗಿ ಪಡ್ಕೊಳ್ಳೋದು ಅಂತ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಟ್ಟಿರುವಂತಹ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇದೇ ರೀತಿಯಾದಂತಹ ಇನ್ನಷ್ಟು ಹೆಚ್ಚಿನ ಬಿಸ್ನೆಸ್ ಕಾಂಟೆಂಟ್ ಬಗ್ಗೆ ನೀವು ಕೂಡ ತಿಳ್ಕೊಳ್ಬೇಕು, ಎಕ್ಸ್ಪರ್ಟ್ಸ್ ಗಳಿಂದ A to Z ಕಲ್ತ್ಕೊಳ್ಬೇಕಂತಿದ್ರೆ ಈ ಕೂಡಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಬಿಸ್ನೆಸ್ ಕೋರ್ಸಸ್ ಗಳನ್ನ ತಪ್ಪದೆ ವಾಚ್ ಮಾಡಿ. ಇದೇ ರೀತಿಯಾದಂತಹ ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಕಾಂಟೆಂಟ್ ಅನ್ನ ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ರೆ ಈ ಕೂಡಲೇ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಹಿಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಗೆ ಇದೇ ತರ ಹೊಸ ಕಾನ್ಸೆಪ್ಟ್ ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.